ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದೀವಿ, ಟುಡೇ ವಿ ಆರ್ ಕಂಟಿನ್ಯೂಯಿಂಗ್ ದ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಮಗದ ಸಾಹೇಬ ಪಾರ್ಟ್ 2. ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಸೀನ್ ದ ಪಾರ್ಟ್ 1. ಇಫ್ ಯು ಹ್ಯಾವ್ ನಾಟ್ ಸೀನ್ ದ ಪಾರ್ಟ್ 1, ಪ್ಲೀಸ್ ಗೋ check out the part 1, listen to the lesson completely, then you have to come to the part 2. We'll start with the lesson. Take out your textbook, pencil tagodi, sit in a quiet place, earphones hakodi. We'll start with the lesson. In the last part we learned that Karim, he took a gold chain and he ran off. So where did he go? What did he do? What happened to him? So that's what we learn in today's part 2. ಕೆಲವು ವರ್ಷಗಳ ಅನಂತರ, after so many years, few years, okay, ಕೆಲವು is a few, after few years, ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಕರೀಂ he has become a teenage person now. ಮನೆಗೆ ಬಂದು ಬಾಗಿಲು ತಟ್ಟಿದ. he came to home and he knocked. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. ತಂದೆ ಬಾಗಿಲು ತೆರೆದು he opened the door, he saw the face, ಮುಖ ನೋಡಿದು ಪಠಾರನೆ, immediately he closed the door. 1 ಗಂಟೆ ಬಾಗಿಲು ತಟ್ಟಿದರು. 1 hour he kept knocking the door. ತಾಯಿ ಅತ್ತು ಅಂಬಲಿಸಿದರು. ತಾಯಿ, the mother was crying because she wanted to see the son. ಬಾಗಿಲು ತೆರೆಯಲೇ ಇಲ್ಲ. he didn't open the door. ಕೊನೆಗೆ ನಿವೃತ್ತ ಅಂದರೆ ರಿಟೈರ್ಡ್ ಆಗಿರುವ ಶಂಕರಪ್ಪ ಹೆಡ್ ಮಾಸ್ಟರ್, ಓಕೆ, ಶಂಕರಪ್ಪ ಹೆಡ್ ಮಾಸ್ಟರ್ ವಿಲ್ ಕಮ್. ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ಸೊ he went to the head master and he asked them, please make something to happen. Ask my father to talk to me ಅಂತ ಕರೀಂ will ask. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯನ್ನಾದರೂ ನನ್ನನ್ನು ಕಾಣಬಾರದೆ. ಸೊ ಇಫ್ ನನ್ನ ಮುಖವನ್ನು ನೋಡಲೇಬಾರದು ಎಂದಿದ್ದರೆ, ಓಕೆ, ಇಫ್ ಮೈ ಫಾದರ್ ಡೋಂಟ್ ವಾಂಟ್ ಟು ಸಿ ಮೈ ಫೇಸ್, ದಟ್ಸ್ ಫೈನ್. ಅಟ್ ಲೀಸ್ಟ್ ಐ ವಾಂಟ್ ಟು ಸಿ ಮೈ ಮಾಮ್, ಐ ವಾಂಟ್ ಟು ಸಿ ಮೈ ಮದರ್. ತಾಯಿಯನ್ನು ಕಾಣಬಾರದೆ. ಶುಡಂಟ್ ಐ ಸಿ ಮೈ ಮದರ್? ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ. ಐ ಹ್ಯಾವ್ ಬಾಟ್ ಮೈ ಅಮ್ಮಂದು ಗೋಲ್ಡ್ ಚೈನ್. ಐ ಹ್ಯಾವ್ ಗಾಟ್ ಹರ್ ಗೋಲ್ಡ್ ಚೈನ್. ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಇವನ್ ಬಾಟ್ ದ 10,000 rupees. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ಅಟ್ ಲೀಸ್ಟ್ ಐ ವಿಲ್ ಪುಟ್ ದಟ್ ಟು ಮೈ ಮದರ್ಸ್ ಫೀಟ್ and I will just go. I will just put my mother's gold chain and this amount and I will put to my mother's feet and I will just go off. I won't do anything. I won't even want to stay here anta Karim will plead to his father. ತಂದೆಯವರಿಗೆ ಸಮಾಧಾನ ಹೇಳಿ, please. So he will tell this to headmaster, I will plead this to my father, please convince my father ಅಂತ ಹೇಳ್ತೆ. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ, please do this for your old student. ಶಂಕರಪ್ಪ ಅವರು ಮುದುಗನೊಡನೆ 1 ಗಂಟೆ ಗೋಗರೆದರು. ಸೊ somehow the headmaster started to plead and talk to this person, Karim father. ತರ್ಕಿಸಿದರು. he even made an argument. he argued with him, discussed with him. ಆದರೆ ನಿಷ್ಫಲವಾಯಿತು. nothing worked out. ನಿಷ್ಫಲ ಅಂದರೆ nothing worked out, no result. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಮುದುಕ is an old person. Not even a word he wanted to hear. He didn't have a patience to hear even a word, single word. ತಾಳ್ಮೆ is a patience. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಸೊ the father told, ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ, for their pride, ಮಸಿ ಹಚ್ಚಿದ್ದಾನೆ. he gave a black mark to them. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ಡೋಂಟ್ ಟಾಕ್ ಇನ್ ಬಿಟ್ವೀನ್ ಫಾರ್ ದಿಸ್ ಅಂತ he'll say to the headmaster. ನೀವು ಕಲಿಸಿದ ಪಾಠದಿಂದಲೇ, ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ you have taught him this kind of a lesson. he became so arrogant. ಹಠಮಾರಿಯಾಗಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. he made us to bow our head. ಪ್ರೈಡ್ ಹೋಯಿತು. there is no pride for our family ಅಂತ ಹೇಳ್ತಾನೆ. ತಂದೆ ಹಣ ತಂದಿದ್ದಾನಂತೆ. ಕಳವಿನ ಹಣವೋ ದರೋಡೆಯ ಹಣವೋ? ಸೊ he'll say he has bought money, it seems. what kind of money is it? So he had a theft from somewhere. he has robbed from somewhere ಅಂತ he'll start shouting. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ಶಂಕರಪ್ಪ the headmaster became very sad and he left. ಕರೀಂನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ.
Karim's money is not from the theft, not it is, it's a robbed money. ಸಣ್ಣ ಪ್ರಾಯದಲ್ಲೇ ಇನ್ ಅ ವೆರಿ ಯಂಗ್ ಏಜ್ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಹಿ ವಾಸ್ ಏನಂತಾರೆ ಎಸ್ಟಾಬ್ಲಿಷ್ಡ್ a small company or small committee for a Magga. Okay, it's like a cooperative committee he had established at a very small age, very young age. ಅವನೀಗ ಅದರದ ಅಧ್ಯಕ್ಷನಾಗಿದ್ದಾನೆ. he has become a president for that. ಸಾಕಷ್ಟು ಯಶಸ್ವಿಯು ಧನವಂತನೂ ಆಗಿದ್ದಾನೆ. he has become very famous and also a rich. ಅದು ಅಲ್ಲದೆ ಇವನ್ ನಾಟ್ ಓನ್ಲಿ ದ್ಯಾಟ್ ಒನ್, ಮಗ್ಗ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಇನ್ ದ ಎಕ್ವಿಪ್ಮೆಂಟ್ಸ್ ಆಫ್ ದಿಸ್ ಮಗ್ಗ he has done a new experiment. ಪ್ರಯೋಗ is experiment. ಸುಧಾರಣೆ, ನ್ಯೂ additions, revolutionary things he has done. He has done so many things. He has done in the Magga. He has made a name in that one. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಬಟ್ ನಾಟ್ ಇವನ್ ಅ ಸ್ಮಾಲ್ ಥಿಂಗ್ ದ ಫಾದರ್ ನೋಸ್ ಅಬೌಟ್ ದಿಸ್ ಥಿಂಗ್. ಏಕೆಂದರೆ ಆತ ಕರೀಂನ ಕಡೆಗೆ ತನ್ನ ಹೃದಯವನ್ನು, ಮನೆಯ ಬಾಗಿಲನ್ನು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಟ್ಟಿದ್ದಾನೆ. ಸೊ ಬಿಕಾಸ್ ಇಸ್ ನಾಟ್ ಓನ್ಲಿ he has closed the door, even he has closed his heart. He doesn't have any kind of feelings or emotion towards the Karim. ಯಾರಾದರೂ ಕರೀಂನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವನ ನಿಷ್ಠುರವಾದ ಮಾತು. ಇಫ್ someone tells about the Karim, he keeps shouting. He'll tell, I have only 2 sons. I don't know any thief ಅಂತ ಹೇಳ್ತಾನೆ. ಕೆಲವು ವರ್ಷಗಳ ಅನಂತರ, ಆಫ್ಟರ್ ಅಗೇನ್ ಫ್ಯೂ ಇಯರ್ಸ್, ಅಬ್ದುಲ್ ರಹೀಂ ಹಾಸಿಗೆಯನ್ನು ಹೊರಗಿದ್ದಾನೆ. ಅಂದರೆ he is a bedridden. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. he is suffering from a disease. ಓಕೆ, ಎಲುಬಿನ ಹಂದರವಾಗಿದ್ದಾನೆ. he has become very thin. ಎಲುಬು ಅಂದರೆ ಬರೀ ಬೋನ್ಸ್ ಇದೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ. he is not able to see. ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. not even able to hear properly. ಶಂಕರಪ್ಪ ಅವರ ಮನೆಯ ಬಾಗಿಲು ತಟ್ಟಿದರು. ಶಂಕರಪ್ಪ he knocked. ಒಳಗೆ ಬಂದರು. he came inside. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. he had a newspaper in his hand. The headmaster has a newspaper in the hand. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದ್ದೀರಾ? ಡಿಡ್ ಯು ಸಿ ದಿಸ್ ನ್ಯೂಸ್ ಪೇಪರ್ ರಹೀಂ ಸಾಹೇಬರೇ? ಈ ಭಾವಚಿತ್ರ ನೋಡಿ, ಸಿ ದಿಸ್ ಪಿಕ್ಚರ್. ಮುದುಕ ಕಣ್ಣಿನ ಹತ್ತಿರ ತಂದ. he brought his closer to his eyes. ಆದರೆ ಪಾಪ ಕಣ್ಣು ಮಂಜಾಗಿವೆ. ಬಟ್ he can't see. ಏನೂ ತೋರದು. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಸೊ ಹೆಂಡತಿ, the wife, she came and she took the newspaper. ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. she started shouting, ನಮ್ಮ ಕರೀಂ. ಏನು, ಜೈಲಿಗೆ ಹೋದನೆ? ಫಾಸಿ ಆಯಿತೆ? ಸೊ the father will tell, he is still angry. He still keep telling him. So did he go for jail? So someone hanged him. ಇನ್ನೂ ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ. ಸೊ ಸ್ಟಿಲ್ ವಾಟ್ ಕೈಂಡ್ ಆಫ್ ಇನ್ಫೇಮಸ್ ಥಿಂಗ್ ದಟ್ ಹಿ ವಾಂಟ್ ಟು ಡೂ ಫಾರ್ ದ ಫ್ಯಾಮಿಲಿ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ಹಿ ಕೆಪ್ಟ್ ಕಾಫಿಂಗ್ ಆ್ಯಂಡ್ ಹಿ ಟೋಲ್ಡ್ ದಸ್. ಕೆಮ್ಮು ಅಂದರೆ ಕಾಫ್, ಗರ್ಜಿಸು ಅಂದರೆ ರೋರ್. ಸೊ ಇಟ್ಸ್ ಲೈಕ್ ಹಿಸ್ ಟೆಲಿಂಗ್ ಇಟ್ಸ್ ವೆರಿ ಹೈ ಪಿಚ್ ಟು. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. Rahim Sahibare, for your son, the Rashtrapati, President, has given a Padma Bhushana. Padma Bhushana is India's highest prestigious award, right, children? Padma Bhushana, Padma Vibhushana, Padma Shri, all these titles, all these awards, it's for the achievement that we do in our life. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ. ಸೊ ದ್ಯಾಟ್ ಈಸ್ ದ ಪಿಕ್ಚರ್ ಇನ್ ದಿಸ್ ಪೇಪರ್. ಪದ್ಮಭೂಷಣ ಅಂದರೇನು? ಸೊ ದಿಸ್ ತಾತ, ದಿಸ್ ಪರ್ಸನ್ ಇವನ್ ಡಸಂಟ್ ನೋ ವಾಟ್ ಇಸ್ ಪದ್ಮಭೂಷಣ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಸೊ ಹಿಲ್ ಟೆಲ್ ಇಟ್ಸ್ ಮೋರ್ ದೆನ್ ಸಾಹೇಬ್ ಬಹದ್ದೂರ್. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್, ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ಇಟ್ಸ್ ಆಲ್ higher and higher than all these titles. Sahib, Diwan, it's more than that one. Karim, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. he became more than ಸಾಹೇಬ್ ಬಹದ್ದೂರ್. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಸೊ he will tell,
the doctor, the God didn't listen to the bad words that came out of my mouth. The God is great ಅಂತ ರಹೀಮ್ will tell. ನನ್ನ ಕರೀಂ ಮಕ್ಕದ ಹುಸೇನ್ ಸಾಹೇಬರ ಕೀರ್ತಿಗೆ ಕೀರ್ತಿ ತಂದ. So my Karim, he brought a fame and pride to the ಮಗ್ಗದ ಸಾಹೇಬ. ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿ ಭಾವುಕನಾಗಿ. So he coughed, he cried, and he became very emotional after listening to this. So children, you learn what is the moral of this story is you have something very great dream and you are working towards it. Do not ever stop for any one of them. Keep going. The success will come to you, not just immediately, but for sure the success will be yours. So success doesn't come just like this. You have to do hard work for that one. So that is what we learn from this lesson. And respect any kind of the artist, whoever it is, children. Do respect even the carpenter, the one who's come to our house for the painting thing. Everyone we have to respect. Everything is a skill, children. Nothing will come for us just like that. Correct? So respect every skill, respect every talent, respect every person. Be a human being. That's it. So that's it we have learned from this lesson. And part 2 we have finished the lesson Maggadha Saheba from 8th standard Siri Kannada textbook. Doubt idre comment section alli comment maadi or write an email to yashaswikannadavaani@gmail.com. I'll meet you all with one more lesson anta helta. Like maadi, share maadi, subscribe maadi, share this with your friends. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.